ಕೆಆರ್ಪುರ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆ ವೇಳೆ ಶಾಕಿಂಗ್ ಸತ್ಯಗಳು ಹೊರಗೆ ಬರ್ತಾ ಇರೋದು. ಆರೋಪಿಗಳು ಹೇಳಿದಂತ ವಿಚಾರಕ್ಕೆ ಪೊಲೀಸರೇ ಖುದ್ದಾಗಿ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಇದೇನಪ್ಪ ಈ ಪ್ರಕರಣ ಹಿಂಗ್ ನಡೀತಾ, ಈ ಕಾರಣಕ್ಕಾಗಿ ನಡೀತಾ ಅಂತ ಆಶ್ಚರ್ಯಕ್ಕೊಳಗಾಗ್ಬಿಟ್ಟಿದ್ದಾರೆ. ಇಷ್ಟು ದಿನ ಇದ್ದಿದ್ದಂತ ಆಂಗಲ್ಲೇ ಒಂದು, ಈಗ ಬದಲಾಗ್ತಾ ಇರುವ ಆಯಾಮವೇ ಬೇರೆ. ಹೌದು, ತ್ರಿವಳಿ ಮರ್ಡರ್ ನಡೆದಿದ್ದು ಪ್ರೀತಿ ಲಿವಿಂಗ್ ಟುಗೆದರ್ಗೋಸ್ಕರ ಅಂತೆಲ್ಲ ಹೇಳಲಾಗ್ತಾ ಇತ್ತು ಪ್ರಾಥಮಿಕ ತನಿಖಾ ಸಂದರ್ಭದಲ್ಲಿ. ಆದರೆ ತನಿಖೆ ನಡೆಸ್ತಾ ಇಬ್ಬರ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಒಂದು ವಿಚಾರ ಅಂತೂ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಕೆನತ್ ಮತ್ತು ಶ್ವೇತಾ ಪ್ರೇಮಿಗಳು ಅಂತ ಹೇಳ್ತಾ ಇದ್ರು. ಆದರೆ ಇವರಿಬ್ರು ಪ್ರೇಮಿಗಳೇ ಅಲ್ಲ, ಕೇವಲ ಇಬ್ಬರ ಮಧ್ಯೆ ಇದ್ದಿದ್ದು ಸ್ನೇಹ ಅಷ್ಟೇ. ಇವರಿಬ್ರು ಸ್ನೇಹಿತರು. ಸ್ನೇಹಕ್ಕೆ ಅಂತಾನೆ 3 ಕೊಲೆ ಮಾಡಿರೋದು ಕೆನತ್ತು. ಸ್ನೇಹಿತೆಯ ಹಣಕ್ಕಾಗಿ ಕೊಲೆ ಮಾಡಿದ್ದಾಗಿ ಒಪ್ಪಿಗೆಯನ್ನ ನೀಡಲಾಗಿದೆ. ನೋಡಿ, ಇವರಿಬ್ರು ಲವ್ವರ್ಸ್ ಅಂತ ಹೇಳಲಾಗ್ತಾ ಇತ್ತು. ಒಟ್ಟಿಗೆ ಇದ್ರು, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಮೈ ತುಂಬ ಸಾಲ ಮಾಡ್ಕೊಂಡಿದ್ರು, 37 ಲಕ್ಷ ಏನೋ ಸಾಲ ಮಾಡ್ಕೊಂಡಿದ್ರು. ಆ ಕಾರಣಕ್ಕಾಗಿ ಮನೆಯವರು ಪ್ರಶ್ನಿಸಿದ್ದಕ್ಕೆ ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡಲಾಯಿತು ಅಂತ ಪ್ರಾಥಮಿಕ ಹಂತದಲ್ಲಿ ತನಿಖಾ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು. ಆದರೆ ಯಾವಾಗ ಇವರಿಬ್ರು ಪಾಂಡಿಚೇರಿಯಲ್ಲಿ ತಗ್ಲಾಕೊಂಡ್ರೋ ಕರ್ಕೊಂಡು ಬಂದು ಚೆನ್ನಾಗಿ ತನಿಖೆ ಮಾಡಿದ್ದಾರೆ. ತನಿಖಾ ಸಂದರ್ಭದಲ್ಲಿ ಒಂದೊಂದು ವಿಚಾರವನ್ನು ಹೇಳ್ತಾ ಇರೋದು ಕೆನತ್. ಆದರೆ ಕೆನತ್ ಸ್ಟೇಟ್ಮೆಂಟ್ ನೋಡಿದಾಗ ಗೊತ್ತಾಗ್ತಿರೋದು ಇವರಿಬ್ರು ಲವ್ವರ್ಸ್ ಅಲ್ಲ, ಇವರಿಬ್ರು ಸ್ನೇಹಿತರು. ಸ್ನೇಹನೇ ಮುಖ್ಯ ಕುಟುಂಬಕ್ಕಿಂತ. ಅದಕ್ಕೆ ಕುಟುಂಬದವ್ರನ್ನ ಸಾಯಿಸ್ಬಿಟ್ಟಿರೋದು. ಇಬ್ಬರು ಫ್ರೆಂಡ್ಸ್ ಆಗಿದ್ರಂತೆ. ಸ್ನೇಹಿತರು ಅಂತಂದ್ಮೇಲೆ ಜೀವಕ್ಕೆ ಜೀವ ಕೊಡಬೇಕು, ಇವರು ಜೀವ ತೆಗೆದಿದ್ದಾರೆ. ಇಲ್ಲಿ ಹಿಂಗಾಗಿದೆ ಕಥೆಯಲ್ಲಿ. ತನಿಖಾ ಸಂದರ್ಭದಲ್ಲಿ ಒಂದೊಂದೇ ವಿಚಾರ ಗೊತ್ತಾಗಿರೋದು. ಶ್ವೇತಾ ಮತ್ತು ಕೆನತ್ ಬಹಳ ವರ್ಷಗಳ ಫ್ರೆಂಡ್ಸ್ ಅಂತೆ. ಇವರಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇತ್ತಂತೆ, ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಂತೆ. ಹುಡುಗ ಹುಡುಗಿ ಎಲ್ಲ ಎಲ್ರಿ ಫ್ರೆಂಡ್ಸ್ ಆಗಿರೋಕ್ಕಾಗತ್ತೆ? ಈಗ ಇರ್ಬೋದು. ಯಾವ ಲೆವೆಲ್ವರೆಗೂ ಅಂತ ಹೇಳಿದ್ರೆ ಕೊಲೆನೇ ಮಾಡೋಕ್ಕೆ ಹೋಗ್ಬೋದು ಸ್ನೇಹಕ್ಕೋಸ್ಕರ. ಆ ಹಂತದವರೆಗೂ ಇವರಿಬ್ರು ಫ್ರೆಂಡ್ಶಿಪ್ಪು. ಶ್ವೇತಾ ಎಲ್ಲ ಹೇಳ್ಕೊಳ್ತಾ ಇದ್ಲಂತೆ ಕೆನತ್ ಹತ್ರ, ಏನೇನಾಗಿದೆ ಏನು ಎತ್ತ ಅಂತ. ಆದರೆ ಇದರಲ್ಲಿ ಒಂದು ಕಾಮನ್ ಆಗಿರೋದು ದುಡ್ಡಿನ ವಿಚಾರವೇ. ಹಣಕಾಸಿನ ವಿಚಾರವಾಗಿಯೇ ಈ ಮರ್ಡರ್ ಆಗಿರೋದು ಹೌದು. ಆದರೆ ಹೊಸದಾಗಿ ಗೊತ್ತಾಗ್ತಿರೋದು ಏನು ಅಂತಂದರೆ, ಇವರಿಬ್ರು ಪ್ರೀತಿಗೋಸ್ಕರ, ಇವರಿಬ್ರು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮರ್ಡರ್ ಮಾಡಿರೋದಲ್ಲ. ಸ್ನೇಹಿತರಾಗಿ ಒಬ್ಬರು ಕಷ್ಟಕ್ಕೊಬ್ರು ಆಗಬೇಕು ಅಂತ, ನಮಗೆ ಕಷ್ಟ ಬರ್ತಿದೆ ಅಂತಂದರೆ ಒಂದು ಇಡೀ ಫ್ಯಾಮಿಲಿನೇ ಮುಗಿಸ್ಬೇಕು ಅಂತ ಹೊರಟಿರೋದು. ಆ ಥರದ್ದು ಫ್ರೆಂಡ್ಶಿಪ್ ಇವರಿಬ್ರದ್ದು. ಎಲ್ಲೂ ಯಾರೂ ನೋಡದಂಥ ಕೇಳದಂಥ ಫ್ರೆಂಡ್ಶಿಪ್ ಇವರಿಬ್ಬರದು ಅನ್ನೋದು ಗೊತ್ತಾಗ್ತಾ ಇದೆ. ಏನೇನಾಯಿತು ತನಿಖಾ ಸಂದರ್ಭದಲ್ಲಿ, ಇನ್ನೂ ಏನೆಲ್ಲ ಗೊತ್ತಾಗಿದೆ ನೋಡ್ತಾ ಹೋಗೋಣ. ಯಾಕೆ ಸ್ನೇಹಕ್ಕೋಸ್ಕರ ಮರ್ಡರ್ ಮಾಡಿದ್ರು ನೋಡಿ. ಆರೋಪಿ ಶ್ವೇತಾ ಬಳಿಗಿತ್ತು 30 ಲಕ್ಷ ಲೋನ್ನ ಹಣ. ಆರೋಪಿ ಶ್ವೇತಾ ಬಳಿ ಇದ್ದಿದ್ದು ಒಮ್ಮೆ 8 ಲಕ್ಷ, ಒಮ್ಮೆ 10 ಲಕ್ಷ ಹಣವನ್ನು ಪಡೆದಿದ್ದ ಕೆನತ್. ತನ್ನದೇ ಮನೆಯಲ್ಲಿ ಚಿನ್ನದ ಒಡವೆ ಕಳ್ತನ ಮಾಡಿದ್ದ ಶ್ವೇತಾ ಹಣ ಪಡೆದ ಬಳಿಕ ಮನೆಯವರ ಒತ್ತಡ ಹೆಚ್ಚಾಗಿತ್ತು. ಹಣ ವಾಪಸ್ ಕೊಡು ಅಂತ ಶುರು ಮಾಡಿದ್ರು ಶ್ವೇತಾ ಅವರ ಕುಟುಂಬಸ್ಥರು. ಯಾವಾಗ ಶ್ವೇತಾ ಮೇಲೆ ಪ್ರೆಷರ್ ಜಾಸ್ತಿ ಆಯಿತು, ಆಕೆನೂ ಕೇಳಕ್ಕೆ ಶುರು ಮಾಡೋದು, ದುಡ್ಡು ಕೊಡು ಅಂತ. ಇದೇ ಕಾರಣಕ್ಕೆ ತಂದೆ ತಾಯಿ ಕೊಲೆಗೆ ಶ್ವೇತಾಳನ್ನು ಒಪ್ಪಿಸಿದ್ದ ಕೆನತ್ತು. ನೋಡಪ್ಪ, ನಾವಿಬ್ರು ಚೆನ್ನಾಗಿರ್ಬೇಕು, ನಮ್ಮ ಸ್ನೇಹ ಚೆನ್ನಾಗಿರಬೇಕು ಅಂದರೆ ನಿಮ್ಮ ತಂದೆ ತಾಯಿ ಕಾಸು ಕೇಳಬಾರ್ದು ವಾಪಸ್ಸು. ದುಡ್ಡು ಕೇಳಲಿಲ್ಲ ಅಂತಂದರೆ ನಾವು ಆರಾಮಾಗಿರ್ಬೋದು, ನಮ್ಮ ಫ್ರೆಂಡ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬಹುದು ಅಂತ. ಆದರೆ ನಮ್ಮ ತಂದೆ ತಾಯಿ ದುಡ್ಡು ಕೇಳ್ತಾರಲ್ಲ, ಅದು 1-2 ರೂಪಾಯಿ ಅಲ್ಲ, 30 ಲಕ್ಷ, 37 ಲಕ್ಷ. ಏನು ಮಾಡೋಣ, ನಿಮ್ಮ ತಂದೆ ತಾಯಿನೇ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಕೊಟ್ಟ. ಅದಕ್ಕೆ ಶ್ವೇತಾಳನ್ನೇ ಒಪ್ಪಿಸ್ತಾನೆ. ಶ್ವೇತಾ ಕೆನತ್ನನ್ನು ಕುಟುಂಬದವರಿಗಿಂತ ಹೆಚ್ಚು ನಂಬಿದ್ಲು. ಸ್ನೇಹಿತನೇ ಮುಖ್ಯ, ಕುಟುಂಬಸ್ಥರು ಮುಖ್ಯ ಅಲ್ಲ. ಸ್ನೇಹಿತ ಹೇಳ್ದ ಅಂದಮೇಲೆ ಮುಗೀತು. ಹೀಗಾಗಿ ಕೆನತ್ ಮಾತಿಗೆ ಒಪ್ಪಿಗೆ ನೀಡಿ ಕೊಲೆಗೆ ಶ್ವೇತಾನು ಸಾಥ್ ಕೊಟ್ಟಿದ್ದಾಳೆ. ಕೊಲೆಗೆ ಸಾಥ್ ನೀಡಿದ್ಲು ಎಂಬುದು ತನಿಖಾ ವೇಳೆ ಬಯಲಾಗಿದೆ. ಇದರಲ್ಲೂ ಇವ್ರದಿಬ್ರದ್ದು ಫ್ರೆಂಡ್ಶಿಪ್ಪು. ಒಟ್ಟಿಗೆ ಹೋಗಲಿಲ್ಲ ಇವರು ಪಾಂಡಿಚೇರಿಗೆ. ನೀನು ಹಂಗೆ ಬಾ, ನಾನು ಹಿಂಗೆ ಬರ್ತೀನಿ ಅಂತ ಬಂದರು. ಆದರೆ ಪಾಂಡಿಚೇರಿಲಿ ಒಂದಿನ ಆದಮೇಲೆ ಇಬ್ಬರೂ ಒಂದಿನ ಒಬ್ಬರು ಲಾಕ್ ಆದರು. ಆಮೇಲೆ ಶ್ವೇತಾ ಮರ್ಡರ್ ಮಾಡಿದ್ದು ನಾನೇ, ಅವನಲ್ಲ, ಅವನು ಜಸ್ಟ್ ಸಹಕಾರ ಕೊಟ್ಟ ಅಷ್ಟೇ ಅಂತ ಹೇಳ್ತಾ ಇದ್ಲು. ಆದರೆ ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಮರ್ಡರ್ ಮಾಡಿದ ಆತನೇ ಈಕೆ ಸಹಕಾರ ಕೊಟ್ಟಿದ್ದಾಳೆ ಅಂತ. ಒಟ್ಟು ಇವರಿಬ್ಬರು ಕೊನೆಯ ಹಂತದಲ್ಲಿ ಮರ್ಡರ್ ಆದ್ರೂ ಜೈಲಿಗೆ ಹೋಗೋ ಸಂದರ್ಭದಲ್ಲೂ ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ರು. ನೋಡಿ ಎಂಥ ಸ್ನೇಹ ಅಂತ ಇದು.
ತಂದೆ ತಾಯಿ ತಂಗಿಯನ್ನು ಕೊಲೆ ಮಾಡಿದ್ರೂ ಸ್ನೇಹನೇ ಮುಖ್ಯ, ಸ್ನೇಹಿತನೇ ಮುಖ್ಯ. ಈಕೆ ಲೋನ್ ಮಾಡಿ ಕೆನೆತಿಗೆ ಕಷ್ಟ ಆಗುತ್ತೆ ಅಂತ ದುಡ್ಡು ಕೊಟ್ಟಿದ್ಲು. ಆದರೆ ಮನೇಲಿ ಬಿಡಬೇಕಲ್ಲ, ಏನಕ್ಕೆ ನಿನಗೆ 30 ಲಕ್ಷ, ಎಲ್ಲಿದೆ 30 ಲಕ್ಷ, ತಗೋಬಾ ವಾಪಸ್ಸು ಅಂತ ಕೂತಿದ್ದಾರೆ. ಅವಳಿಗೆ ಟಾರ್ಚರ್ ಆಗಿದೆ, ಪ್ರೆಷರ್ ಅನಿಸಿದೆ. ಆಮೇಲೆ ಕೆನೆತ್ ಹತ್ರ ಹೇಳ್ಕೊಂಡಿದ್ದಾಳೆ, ಇಲ್ಲಪ್ಪ ನಮ್ಮ ಮನೇಲಿ ದುಡ್ಡು ತಗೋಬಾ ಅಂತ ಹೇಳ್ತಾ ಇದ್ದಾರೆ, ಕೊಟ್ಟುಬಿಡು ಅಂತ. ಆಗ ಕೆನೆತ್ ಏನು ಹೇಳ್ತಾನೆ, ಕೆನೆತಿಗೆ ಚೆನ್ನಾಗೇ ಗೊತ್ತಿತ್ತು ಶ್ವೇತಾ ನನ್ನನ್ನು ತುಂಬ ನಂಬ್ಕೊಂಡಿದ್ದಾಳೆ, ನನ್ನ ಮೇಲೆ ಡಿಪೆಂಡ್ ಆಗಿದ್ದಾಳೆ, ನಾನು ಹೇಳೋದನ್ನೆಲ್ಲ ನನ್ನ ಪ್ರಾಣ ಸ್ನೇಹಿತೆ ಕೇಳ್ತಾಳೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನೋಡು, ನಾವಿಬ್ಬರು ಚೆನ್ನಾಗಿರೋಣ, ನಾವಿಬ್ಬರು ಫ್ರೆಂಡ್ಸು, ಇವಾಗ ಏನು ಮಾಡಬೇಕು ಅಂದರೆ ನಿಮ್ಮ ತಂದೆ ತಾಯಿನ ಮುಗಿಸ್ಬೇಕು ಅಂತ. ಹಾಂ ಆಯಿತು ಮುಗಿಸೋಣ ಅಂತ ಶ್ವೇತಾ ಒಪ್ಕೊಂಡ್ರು. ಕೊನೆಗೆ ಇಬ್ಬರೂ ಮಾತಾಡಿಕೊಂಡು ತಂದೆ ತಾಯಿ ಮತ್ತು ತಂಗಿಯನ್ನು ನೀಟಾಗಿ ಕೊಲೆ ಮಾಡಿದ್ರು. ಕೊಲೆ ಮಾಡಿ ಎಸ್ಕೇಪು ಆದರು. ಇವರೊಟ್ಟಿಗೆ ಬಂದಿದ್ದು, ಒಟ್ಟಿಗೆ ಇದ್ದಿದ್ದು, ಒಟ್ಟಿಗೆ ಕೊಲೆ ಮಾಡಿದ್ದು ಇದೆಲ್ಲ ನೋಡಿದಾಗ ಪ್ರೀತಿ 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 ಅಂತ ಇವಾಗ ಕಾಮನ್ ಅಲ್ಲ, ಒಂದು ಗಂಡು ಹೆಣ್ಣು ಓಡಾಡ್ತಾ ಇದ್ರೆ ಅದು ಲವ್ವೇ. ಆದರೆ ಇಲ್ಲ ಅದಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕೆನತ್ ಬಳಿ ಶ್ವೇತಾ ತನ್ನ ಕಷ್ಟಗಳನ್ನು ಹೇಳ್ಕೊಂಡಿದ್ಲು. ಕೆನತ್ತಿಗೆ 2 ಮನೆ ಮಾಡಿದ್ದೆ ಆಕೆ ಜೊತೆಗೆ ಇದ್ದ ಸ್ನೇಹಕ್ಕೆ. KR-ಪುರ HALನಲ್ಲಿ 2 ಮನೆಯನ್ನು ಮಾಡ್ಕೊಂಡಿದ್ದ ಕೆನತ್. ಆರೋಪಿ ಕೆನತ್ಗೆ ಇದ್ದಳು ಬೇರೊಬ್ಬಳು ಗರ್ಲ್ ಫ್ರೆಂಡ್. ಇದು ನೋಡಿ, ಇದು ಮತ್ತೆ ಟ್ವಿಸ್ಟ್ ಸಿಗ್ತಾ ಇದೆ. ಕೆನತ್ಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಶ್ವೇತಾ ಗರ್ಲ್ ಫ್ರೆಂಡ್ ಅಲ್ಲ. ಕೆನತ್ನ ಗರ್ಲ್ ಫ್ರೆಂಡ್ ಬೇರೆ, ಅವಳ ಜೊತೆಗೆ ಬೇರೆ ಮನೆ ಮಾಡ್ಕೊಂಡಿದ್ದ. ಅಂದರೆ ಸ್ನೇಹಿತೆಗೋಸ್ಕರ 1 ಮನೆ, ಒಟ್ಟು 2 ಮನೆ. ಸದಾಕಾಲ ಶ್ವೇತಾ ಜೊತೆ ಇರ್ತೀಯ ಅಂತ ಗಲಾಟೆ ಮಾಡಿದ್ಲು ಗರ್ಲ್ ಫ್ರೆಂಡು. ಅದೇ ಕಾರಣಕ್ಕೆ ಆರೋಪಿ ಕೆನತ್ ಇನ್ನೊಂದು ಮನೆ ಮಾಡಿದ್ದ. ತಾನು ಕೇವಲ ಶ್ವೇತಾಗೆ ಸಹಾಯ ಮಾಡುವ ಕಾರಣಕ್ಕೆ ಜೊತೆ ಇದ್ದೇನೆ, ಅವಳ ಸಮಸ್ಯೆ ಮುಗಿದ ಬಳಿಕ ಅವಳು ಹೋಗ್ತಾಳೆ ಅಂತ ನಂಬಿಸಿದ್ದ ಗರ್ಲ್ ಫ್ರೆಂಡ್ನ. ಹೀಗಾಗಿ ಗರ್ಲ್ ಫ್ರೆಂಡ್ಗೆ ತಾನು ಬೇರೆ ಕಡೆ ವಾಸ ಮಾಡ್ತಾ ಇದ್ದೀನಿ ಅಂತ ನಂಬಿಸಿದ್ದ. HALನಲ್ಲಿ ಮನೆ ಮಾಡಿ ತೋರಿಸಿದ್ದ ಆರೋಪಿ ಕೆನತ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕೆನತ್ಗೊಂದು ಗರ್ಲ್ ಫ್ರೆಂಡು. ಆ ಗರ್ಲ್ ಫ್ರೆಂಡಿಗೆ ಡೌಟ್, ಯಾರು ಡೌಟ್ ಪಡಲ್ಲ, ನೀನು ಯಾವಾಗ ನೋಡಿದ್ರು ಅವಳ ಜೊತೆನೇ ಇರ್ತೀಯಾ, ನೀನು ನನ್ನನ್ನು ಲವ್ ಮಾಡ್ತಿದ್ಯಾ, ಅವಳನ್ನ ಲವ್ ಮಾಡ್ತಿದ್ಯಾ, ಇದೆಲ್ಲ ಶುರು ಆಗಿತ್ತು. ಅದಕ್ಕೆ ಇವನು ನೀಟಾಗಿ ತಾಪೆ ಹಾಕೋ ಕೆಲಸ ಮಾಡಿದ್ದ, ಯಾಮಾರಿಸೋದು. ಇಲ್ಲ ನೀನೇ ನನ್ನ ಬಂಗಾರ, ನೀನೇ ನನ್ನ ಚಿನ್ನ, ನೀನೇ ನನ್ನ ತಾಯಿ, ನೀನೇ ಎಲ್ಲನೂ. ಅವಳು ನನ್ನ ಫ್ರೆಂಡ್ಸ್ ಅಷ್ಟೇ, ಅವಳಿಗೆ ಸಮಸ್ಯೆ ಇದೆ, ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾನೆ ಎರಡೂ ಕಡೆ. ನಮ್ಮಲ್ಲಿ ಹೇಳ್ತಾ 2 ದೋಣಿ ಮೇಲೆ ಕಾಲಿಡಬಾರ್ದು ಅಂತ. ಇವನು 2 ದೋಣಿ ಅಲ್ಲ, ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀತ. ಒಂದು ಕಡೆ ಗೆಳತಿ, ಒಂದು ಕಡೆ ಪ್ರಿಯತಮೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಮೊದಲು ಇದ್ದಂಥ ಆ್ಯಂಗಲ್ ಬೇರೆ, ತನಿಖಾ ಸಂದರ್ಭದಲ್ಲಿ ಹಲವು ವಿಚಾರಗಳು ಗೊತ್ತಾಗಿದೆ. ಇನ್ನೇನೇನೆಲ್ಲ ಲಭ್ಯ ಆಗಿದೆ ಮಾಹಿತಿ? ಪೊಲೀಸರು ಪ್ರಕರಣದ ತನಿಖೆಯನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇರುವಂತದ್ದು. ಸೊ ಈ ಪ್ರಕರಣ ಅಂದ್ರೆ ಇದರಲ್ಲಿ ನಾನೇ ಹತ್ಯೆಯನ್ನ ಮಾಡಿದ್ದು, ನನ್ನ ಪ್ರಿಯಕರನ್ನ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಬಂಧನಕ್ಕೊಳಗಾದಾಗ ಆರಂಭದಲ್ಲಿ ಹೇಳಿದ್ರು. ಸೊ ಆದ್ರೆ ಇದೀಗ ಪೊಲೀಸರು ಇಬ್ಬರನ್ನು ಬಂದು ವಿಚಾರಣೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಒಬ್ರು ಪ್ರೀತಿಯನ್ನೇ ಮಾಡಿಲ್ಲ, ನಾವು ಲವರ್ಸೇ ಅಲ್ಲ, ನಾವು ಜಸ್ಟ್ ಫ್ರೆಂಡ್ಸ್ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರುವಂತದ್ದು. ಹೀಗಾಗಿ ಇದರಲ್ಲಿ ಸಾಕಷ್ಟು ಅನುಮಾನಗಳು ಕಂಡು ಬರ್ತಾ ಇದೆ. ಇಬ್ರು ಲವರ್ಸಾ, ಇಲ್ಲ ಬರೀ ಫ್ರೆಂಡ್ಸ್ ಆಗಿದ್ರ, ಇಲ್ಲ ಹಣಕ್ಕೋಸ್ಕರ ಏನಾದ್ರು ಪ್ಲಾನ್ ಮಾಡಿ ಹತ್ಯೆಯನ್ನ ಮಾಡಿದ್ರು. ಸುಮಾರು 30 ಲಕ್ಷದಷ್ಟು ಸಾಲವನ್ನ ಮಾಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಈ ಹತ್ಯೆಯನ್ನ ಮಾಡಿ ಮುಗಿಸ್ಬಿಟ್ರೆ ಆ ಸಾಲವನ್ನ ವಾಪಸ್ ಕೊಡ್ಲೆ ಯಾರು ಕೇಳಲಿಕ್ಕೆ ಇರೋದಿಲ್ವಲ್ಲ, ಈ ಕಾರಣಕ್ಕಾಗಿ ಈತನು ಆಕೆಗೆ ಸಹಕಾರ ಮಾಡಿದ್ನ, ಇಲ್ಲ ಪೊಲೀಸರ ತನಿಖಾ ದಿಕ್ಕನ್ನೇ ತಪ್ಪಿಸ್ಲಿಕ್ಕೆ ಈ ರೀತಿಯಾಗಿ ಏನಾದ್ರು ಇಬ್ಬರು ಸೇರ್ಕೊಂಡು ಸುಳ್ಳು ಹೇಳ್ತಾ ಇದಾರೆ ಅನ್ನೋದು ಮತ್ತಷ್ಟು ಗೊತ್ತಾಗ್ಬೇಕಾಗಿರುವಂತದ್ದು. ಆದ್ರೆ ನಿಜಕ್ಕೂ ಇವರಿಬ್ರು ಲವರ್ಸ್ ಅಲ್ಲ ಅಂತ ಏನೋ ಇವರು ಸ್ಟೇಟ್ಮೆಂಟ್ ನಲ್ಲಿ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಶಾಕ್ ಆಗಿರುವಂತದ್ದು. ಅವ್ರ ಹೇಳಿಕೆಗಳನ್ನು ಕೇಳಿ ಅವರೇ ತಬ್ಬಿಬ್ಬಾಗಿರುವಂತದ್ದು. ದಿನಕ್ಕೊಂದು ಸ್ಟೇಟ್ಮೆಂಟ್, ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರಿಗೂ ಕೂಡ ಪ್ರಕರಣದ ಹತ್ಯೆಗೆ ನಿಖರವಾದ ಕಾರಣ ಏನು ಅನ್ನೋದ್ರ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇರುವಂತದ್ದು. 15 ದಿನಗಳ ಕಾಲ ಇಬ್ಬರನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ವಿಚಾರಣೆಯನ್ನು ಮುಂದುವರೆದಿರುವಂತದ್ದು. ಅವರ ಸಂಪೂರ್ಣ ವಿಚಾರಣೆ ಬಳಿಕಷ್ಟೇ ನಿಜಕ್ಕೂ ಇವ್ರು ಲವರ್ಸ್ ಇರ್ಲಿಲ್ವಾ, ಹತ್ಯೆಯನ್ನ ಮಾಡಿರ್ಲಿಲ್ವಾ, ಯಾವ ಕಾರಣಕ್ಕಾಗಿ ಮಾಡಿದ್ರು, ಈ ಹತ್ಯೆ ಹಿಂದಿನ ರೀಸನ್ ಏನು ಅನ್ನೋದು ಎಲ್ಲವೂ ಕೂಡ ಹೊರಬರ್ಬೇಕಾಗಿರುವಂತದ್ದು. ಆದ್ರೆ ಇದುವರೆಗೂ ಇವರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಗಳಿಗೆ ಮಾತ್ರ ಪೊಲೀಸರು ಯಾವುದೇ ಒಂದು ನಿಖರವಾದ ಇದೇ ಕಾರಣಕ್ಕೆ ಹತ್ಯೆಯನ್ನ ಮಾಡಿದ್ರೆ, ಲವ್ ಮಾಡಿದ್ರು, ಮನೆಯವರು ವಿರೋಧ ಮಾಡಿದ್ರ, ಇಲ್ಲ ತಾಯಿ ಮೇಲೆ ದ್ವೇಷ ಇತ್ತು, ಪ್ರೇಯಕರನ್ನ ಬಳಸ್ಕೊಂಡು ಕೊಲೆ ಮಾಡಿದ, ಇಲ್ಲ ಇದಿಬ್ರು ಲವರ್ಸ್ ಎಲ್ಲ ಹಣ ಕೊಡಬೇಕಾಗುತ್ತೆ ಅನ್ನೋಕ್ಕಾಗಿ ಆತನ ಸಹಾಯ ಪಡ್ಕೊಂಡು ಮಾಡಿದ್ರೆ, ಈ ರೀತಿಯಾಗಿ ಒಂದಿಷ್ಟು ಗೊಂದಲವಾಗಿರುವಂತದ್ದು. ಪೊಲೀಸರ ಸಂಪೂರ್ಣ ತನಿಖಾ ಬಳಿಕ ಇದನ್ನ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ.